ರಾಧೆ ರಾಧೆ ಎಲ್ಲರಿಗೂ. ಈಗ ನಾವು ಬಂದೇವಿ ತುಳಜಾ ಭವಾನಿ ಗುಡಿ ಕಡೆ, ದಾಜಿಮನ್ಪೇಟೆ. ಈಗ ನಾವು ಬಂದಿದ್ದ ಮ್ಯಾದರವಾಣಿ ಕಡೆ. ಇಲ್ಲೇ ಪ್ರತಿ ವರ್ಷ ಅನ್ನದಾನ ಸೇವಾ ಮಾಡ್ತಾರೆ. ಗಣರಾಯ ತೆರೆ ಬಿನಾ ಮೇ ಆದಿ ಸ್ತುತಾಯ. ಇವಾಗ ನಾವು ಬಂದಿದ್ದು ಮೂಸವ್ರ ಮಠ ಕಡೆ, ನಮ್ಮ ಹುಬ್ಳಿಕ ರಾಜ ನೋಡ್ಲಿಕ್ಕೆ. ಕಹಾ ಚಲಾ ಮೇ ಗಣರಾಯ ತೆರೆ ಬಿನಾ ಮೇ ಆದಿ ಸ್ತುತಾಯ ಕಹಾ ಚಲಾ ಮೇ. ಹುಬ್ಳಿಕ ರಾಜ ನೋಡಿದಾದ್ಕೊಳ್ಳಿ ನಾವು ಬಂದಿದ್ದು ಶಕ್ತಿ ರೋಡ್ ಬಾಣಿಯವನಿ ಕಡೆ. ಸಾಕಾರ ಹೋತೆ ರುಕಾ ಖಾಬ್ ಮೇರಾ ಈಗ ನಾವು ಬಂದಿದ್ದು ಸ್ಟೇಷನ್ ರೋಡ್ ಕಡೆ. ಇಲ್ಲಿ ಶ್ರೀ ಮೈಲಾಲಿಂಗೇಶ್ವರ ಅವ್ರದ್ದು ಸ್ಟೋರಿ ಹೇಳಿದರು. ಬೂದಿ ಬಡುಗ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ, ಪಾರ್ವತಿ ಸಮೇತನಾಗಿ. ಬರಲಿ ಅಣ್ಣ ಮಲ್ಲಾಸುರ, ಅವರ ಬಡಿವಾರವಾದರೂ ಎಷ್ಟಿದೆ ಎಂಬುದನ್ನ ನೋಡಿಯೇ ಬಿಡೋಣ. ಅಡವಿಯಲ್ಲಿ ಗೆಡ್ಡ ಗೆಣಸು ತಿಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ, ನಮಗೆ ವರವಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿಜಮಣಿಗಾಸುರ, ನಾವು ದೈತ್ಯರು, ಮಹಾಪರಾಕ್ರಮಿಗಳು. ನಮಗೆದುರಾಗಿ ಬರುವವರು ಹರನಿರಲಿ ನರನಿರಲಿ, ಅವರಿಗೆ ಮರಣಯೋಗ ಕೂಡಿ ಬಂದಂತೆಯೇ ಸರಿ. ಬರಲಿ ನಮ್ಮೆದುರು ನರನ ರೂಪದ ಹರನು, ಕ್ಷಣ ಮಾತ್ರದಲ್ಲಿ ಅವನ ಪ್ರಾಣ ಹರಣಗೈದು ನಮ್ಮ ಕೋಟೆಯ ಬಾಗಿಲಿಗೆ ತೋರಣ ಕಟ್ಟಿಬಿಡೋಣ. ಏನಂತೀಯ ಅಣ್ಣ ಮಲ್ಲಾಸುರ? ಅದು ನೋಡಲಿ, ಹುಡುಗು ಸಿಡಿದವರ ಹಬ್ಬರ ತೋರಿಸುತ್ತಾ ಪಾರ್ವತಿಯೊಂದಿಗೆ ಕುದುರೆಯನ್ನೇರಿ ನಮ್ಮ ತಲೆ ಬರುತ್ತಿದ್ದಾನೆ ನರನ ರೂಪದ ಹರ. ಮಾರಣ ಹಬ್ಬ. ಆಹಾ, ಒಂದೆಯ ಶಂಕರ ಪಾರ್ವತಿ ಸಮೇತನಾಗಿ ಈ ಮಲ್ಲ ಮಣಿಕ ಅಸುರ ಸಹೋದರರ ಅಟ್ಟಹಾಸವನ್ನು ಮಟ್ಟ ಹಾಕಲು ತೋಳ್ಬಲವನ್ನು. ಏ ಮದೋನ್ಮತ್ತ ಮಲ್ಲಾಸುರನೇ, ಈಗ ನನ್ನ ಸ್ವಾಮಿ ಶಂಕರನಲ್ಲ, ನಿಮ್ಮನ್ನು ಸಂಹಾರಗೈಯಲು ನರನಾಗಿ ಬಂದಿರುವ ಮಾರ್ತಾಂಡ ಭೈರವ. ನಾನೀಗ ಪಾರ್ವತಿ ಅಲ್ಲ. ಯಾರಾದರೆ ಈ ಮಲ್ಲ ಮಣಿಕ ಅಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾಗದು, ನೆನಪಿರಲಿ. ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿಂದ ವರವೇನೆಂದು? ಚೆನ್ನಾಗಿ ನೆನಪಿದೆ. ನೆನಪಿದ್ದು ಹರನು ನರನ ರೂಪದಲ್ಲಿ ನಿಮಗೆ ಎದುರಾಗಿ ಬಂದರೂ ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ? ಸಾವಿನ ಭಯ ಆಗಿದ್ದರೇನು ತಮ್ಮ ಮಣಿಕಾಸುರ? ನನಗೂ ಗೊತ್ತಿಲ್ಲ ಮಣ್ಣ ಮಲ್ಲಾಸುರ. ಸರಿಯಾಗಿ ಹೇಳಿದೆ ತಮ್ಮ. ಏ ಗಂಗೆ ಬಾಳಮ್ಮ, ನೀವೀಗ ನರಕುನ್ನಿಗಳೇ ಹೊರತು ಈ ಬಲಾಢ್ಯ ದೈತ್ಯರಿಗೆ ಸರಿಸಮಾನರಲ್ಲ. ಇಸು ಕಾಡಿದರೆ ಹೊಸಕ್ಕೆ ಹಾಕಿ ಬಿಡುತ್ತೇವೆ. ಅಷ್ಟಕ್ಕೂ ತಾವು ಮಾತಾಡದೆ ಹೆಣ್ಣಾದ ನಿನಗೆ ಮಾತಾಡಲು ಬಿಟ್ಟಿದ್ದಾನಲ್ಲ ಈ ಮಾರ್ತಾಂಡ ಭೈರವ. ಏಕೆ ಈ ಅಸುರ ಸಹೋದರರನ್ನು ಕಂಡು ಭಯಭೀತನಾಗಿರುವನೆ? ಅಯ್ಯೋ ಮೂರ್ಖ ಶಿಖಾಮಣಿಗಳೇ, ಮಾರ್ತಾಂಡ ಭೈರವ ದಯಾಪರನಾಗಿರುವುದರಿಂದ ಮೌನಿಯಾಗಿದ್ದಾನೆ. ಅತಿರೇಕದ ವರ್ತನೆ ತೋರಿದರೆ ಕ್ಷಣ ಮಾತ್ರದಲ್ಲಿ ಸಿಡಿಲಾಗಿ ಬಡಿದು ಇಂತಲೇ ನಿಮ್ಮನ್ನು ಭಸ್ಮ ಮಾಡಿಬಿಡುತ್ತಾನೆ. ಹಾಗಾದರೆ ತೋರಿಸಲು ಹೇಳುವವನ ಪ್ರತಾಪವನ್ನು. ಹೆಣ್ಣನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾದಾಡಲು ಬಂದಿರುವ ಈ ಹೇಡಿಯಿಂದ ನಮ್ಮ ದೇಹದ ಒಂದು ರೋಮವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ತಡ ಮಾಡದೆ ನಮ್ಮಡಿಗಳಿಗೆ ಶರಣಾಗಿ ಜೀವ ಉಳಿಸಿಕೊಂಡು ಕೈಲಾಸ ಸೇರಿಕೊಳ್ಳಿರಿ. ಎಲ್ಲ ರಕ್ಕಸ ಹುಡುಗ
ಮಾತುಗಳೇ ಲೋಕ ಕಲ್ಯಾಣವಿರದಿಂದ ತಿಳಿ ಹೇಳಲು ಬಂದರೆ ಈ ಮಾತಾಂಡ ಭೈರವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನು ಆಡುತ್ತಿರುವಿರಾ? ಮುಗಿಯಿತು ನಿಮ್ಮ ಆಯುಷ್ಯ ದೇವಿ. ಅರ್ಥವಾಯಿತು ಭೈರವ. ಎಲವೋ ಮಣಿಕಾಸುರ, ಸಿದ್ಧನಾಗು ಸಾವಿನ ಮನೆ ಸೇರಲು. ಸ್ವಾಮಿ ಮಾರ್ತಾಂಡ ಭೈರವ, ಹೊತ್ತು ಕಡೆಯದಿ ಕತ್ತರಿಸು ಮಲ್ಲಾಸುರನ ಕತ್ತನ್ನು. ಮಲ್ಲಾಸುರ, ಇಂದಿಗೆ ಅಂತ್ಯವಾಯಿತು ನಿನ್ನ ಅಕೃತ್ಯದ ಅಟ್ಟಹಾಸ. ಪ್ರಭು ಶಂಕರ, ಶಾಂತನಾಗು ಪರಮಾತ್ಮ, ಶಾಂತನಾಗು. ಹೌದು ಮಹೇಶ್ವರ, ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ. ನಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿಯನ್ನು ದಯಪಾಲಿಸು. ತಥಾಸ್ತು. ಮಲ್ಲಮಣಿಕಾಸುರರೇ, ನಿಮ್ಮ ಇಷ್ಟಾರ್ಥಗಳೇನು? ಪರಮಾತ್ಮ, ನೀನು ನಿತ್ಯ ಜಾಗೃತ ಲಿಂಗ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕೃಪೆ ಮಾಡಬೇಕು. ಈ ಮಣಿಕಾಸುರನು ಈ ರೀತಿ ಈಶ್ವರನು ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು. ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುದುರೆಯಂತೆ ಕುಣಿಯಬೇಕು. ಮಲ್ಲಾಸುರ, ನಿನ್ನ ಇಷ್ಟಾರ್ಥವೇನು? ಪ್ರಭು, ನನ್ನ ಶಿರಸ್ಸು ಬಾಡದ ಕಮಲದಂತೆ ಸದಾ ನಿನ್ನ ಪಾದಗಳ ಮೇಲಿರಲಿ. ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮನೆ ದೇವರ ಮಾಡಿ ಹೊಳೆಯ ಮಿಂದು ನೈವೇದ್ಯ ತಂದು ಶೋಣಿ ಸೇವೆಗೆ ಕರಿಯ ಕಂಬಳಿ ಹೊತ್ತುಕೊಂಡು ಗಾಳಿಗೆ ಗೆಜ್ಜೆ ಕಟ್ಟಿಕೊಂಡು ಕರಿಯ ಕಂಬಳಿ ಹೊತ್ತುಕೊಂಡು ಗಾಳಿಗೆ ಗೆಜ್ಜೆ ಕಟ್ಟಿಕೊಂಡು ಕುದುರೆ ಏರಿ ಬರುವ ಒಡೆ ತುಂಬಿದ ಕೊಡ ತುಳುಕಿತಲೇ ಪರಾಕ್. ಮೂರು ಬಟ್ಟ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ. ಮೂರು ಬಟ್ಟ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ. ಹಣಿಮ್ಯಾಗ ಹಚ್ಚಿದ ಭಂಡಾರ ಬೆಳಕಲ್ಲಿ ಗುಡ್ಡದಯ್ಯ ಕಾಣ್ತಾನ. ಮಲ್ಹಾರಿ ಕೈ ಮಾಡಿ ಕರಿತಾನ. ಮೈಲಾರ ಲಿಂಗಯ್ಯನ ಮನದಾಗ ಸ್ಮರಿಸಿ ನಿತ್ಯವೂ ಅಂತಾರ. ಕಾಲದಲ್ಲಿ 7 ಕೋಟಿ ಪೂಜೆ ಮಾಡಿ ಅಂದಾರ. ಮಾತಾಂಡ ಭೈರವ ಬಂದಾನ ನೋಡ್ರಿ ಕುದುರೆ ಹತ್ತಕಂಡ. ಆಯಾ ಕಾಲಕ್ಕ ಮೈಲಾರ ಕ್ಷೇತ್ರದ ಉದ್ಭವ ಲಿಂಗದ ಪ್ರಕಾಶ ಕೊಂಬೆಳಕ. ಮಿರಿ ಮಿರಿ ಮಿಂಚ ಕೈತ ನೋಡಿರಿ ಮೂರು ಲೋಕ. ಇವಾಗ ನಾವು ಬಂದಿದ್ದ ಆಜಾದ್ ರೋಡ್ ಕಡೆ. ಫೈನಲಿ ನಾವೀಗ ಬಂದಿದ್ದ ಈಶ್ವರ ನಗರ APMC ಕಡೆ. ಇಲ್ಲಿ ಮೊದಲು ನಾವು ಬಂದಿದ್ದ ಗಣಪತಿ ಗುಡಿ ಕಡೆ ದರ್ಶನ ಮಾಡ್ಲಿಕ್ಕೆ. ಇಲ್ಲಿ ಕಾವಳ ಕೇವ್ಸ್ ಅದು ಮಾಡಿದ್ರಿ. ಮತ್ತು ಇಲ್ಲಿಂದ ಗಣಪತಿ ಮೊದಲು 13 ಡೇಸ್ ಇದಿತ್ತು ರೀ, ಆದರೆ ಈಗ 17 ಡೇಸಿಗೆ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಬಂದು ವಿಸಿಟ್ ಮಾಡತ್ತಾರ ಹಂಗಂತೇಳಿ. ನಾವಿಲ್ಲಿ ಬಂದಿದ್ವಿ ರೀ, ಅದ್ರ ಜನ ಸಿಕ್ಕಾಪಟ್ಟೆ ಬಂದಾರ. ಸೊ ಅಲ್ಲಿ ತೋರಿಸ್ತೀರಿ ನೋಡ್ರಿ ಎಷ್ಟು ಮಂದಿ ಬಂದಾರ. ಹಂಗೆ ಅಲ್ಲಿ ತಳಗ ತನಕ ನಿಂತಾರೆ ಇನ್ನೂ ಮಂದಿ.
गणराय तेरे बिना मैं आदि स्तुताय कहाँ चला मैं। हे गणराय तेरे बिना मैं आदि स्तुताय कहाँ चला मैं। आकार लेने लगा ख्वाब मेरा, साकार होते रुका ख्वाब मेरा।